ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗುಣಿತಾಕ್ಷರಗಳನ್ನು ಯಾವ ರೀತಿಯಾಗಿ ಬಿಡಿಸಿ ಬರೆಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಾದಮೇಲೆ ನೀವು ಗುಣಿತಾಕ್ಷರಗಳನ್ನು ಸುಲಭವಾಗಿ ಬಿಡಿಸಿ ಬರೆಯಬಹುದು. ಏತಕ್ಕಾಗಿ ನಾವು ಈ ಗುಣಿತಾಕ್ಷರಗಳನ್ನು ಕಲಿಯಬೇಕು ಅಂದರೆ, ಅಕ್ಷರಗಳನ್ನು ನಾವು ಬಿಡಿಸಿ ಬರೆದಾಗ ಯಾವ ರೀತಿಯಾಗಿ ವ್ಯಂಜನಗಳ ಜೊತೆ ಸ್ವರಗಳು ಸೇರಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಹಾಗೆಯೇ ತಪ್ಪಿಲ್ಲದೆ ಬರೆಯುವುದು ಮತ್ತು ಓದುವುದನ್ನು ಕೂಡ ಕಲಿತೀವಿ. ಬನ್ನಿ, ಗುಣಿತಾಕ್ಷರ ಬಿಡಿಸಿ ಬರೆಯೋದು ನೋಡೋಣ. ನಾನಿಲ್ಲಿ ತಗೊಂಡಿರುವಂತಹ ಪದಗಳು ಅಮ್ಮ, ಅಕ್ಕ, ಅಪ್ಪ, ಅಯ್ಯ, ಅಣ್ಣ, ಅವ್ವ. ಜಾಸ್ತಿ ನೋಡ್ಬೋದು, ಒತ್ತಕ್ಷರ ಪದಗಳೇನೇ ಇದ್ದಾವೆ. ಅಜ್ಜ, ಅಜ್ಜಿ, ತಮ್ಮ, ಬಣ್ಣ, ಕ್ಷಮೆ, ಸ್ಪರ್ಧೆ, ಒಮ್ಮೆ, ಅಲ್ಲಿ, ನಿಲ್ಲು, ದರ್ಜಿ, ಹೆಚ್ಚು, ಇಷ್ಟ, ಹೆಚ್ಚು, ರೆಕ್ಕೆ, ಹಕ್ಕಿ, ನೆತ್ತಿ, ಸುಣ್ಣ, ಬೆಣ್ಣೆ, ಪದ್ಯ, ಪಕ್ಷಿ, ಚಿತ್ರ, ಹದ್ದು, ನಾಣ್ಯ, ರೈತ, ತನ್ನ, ಗೆಜ್ಜೆ, ಹಬ್ಬ, ಚಿನ್ನ, ಬಟ್ಟೆ, ಸಣ್ಣ, ಕಣ್ಣು, ಹಾಗೆ ನನ್ನ, ಉದ್ದ, ಹೆಮ್ಮೆ, ಹಳ್ಳಿ, ಬಳ್ಳಿ, ಬುದ್ಧಿ, ಹತ್ತು, ಗುಡ್ಡ, ನಿತ್ಯ, ಬೆಟ್ಟ, ಉಲ್ಕೆ, ಎಲ್ಲಿ, ಬೆಳ್ಳಿ. ಹೀಗೆ ಒಟ್ಟು 50 ಪದಗಳನ್ನು, ಗುಣಿತಾಕ್ಷರ ಪದಗಳನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ನೋಡಿ ತಪ್ಪದೆ ಗುಣಿತಾಕ್ಷರ ಬಿಡಿಸಿ ಬರೆಯೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಈಗ ಮೊದಲನೇ ಪದ ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ. ಪದ್ಯ ಪದನ ಮೊದಲಿಗೆ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಪ ಮತ್ತು ದಾಗೆ ಯಾವತ್ತಕ್ಷರ? ಮೊದಲಿಗೆ ಪ, ಪ ಜೊತೆ ಆ ಸೇರಿದೆ, ಪ, ಪ. ನೆಕ್ಸ್ಟು ದಾಗೆ ಯಾವತ್ತಕ್ಷರ ಇದೆ? ದ ಬರೆದು ಯಾವತ್ತಕ್ಷರ ಇದೆ ಅಲ್ವಾ, ಆ ಯಾವ ಅಕ್ಷರವನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಜೊತೆಗೆ ಮಾತ್ರ ಯಾವುದಿದೆ ಅಥವಾ ಸ್ವರ ಯಾವುದಿದೆ ಅಂದರೆ ಆ ಸ್ವರ ಸೇರಿಕೊಂಡಿದೆ ನೋಡಿ. ಪ, ಪ. ದ್ಯಾಗೆ ದ ಯಾವತ್ತಕ್ಷರ? ಆ ಸ್ವರ, ಪದ್ಯ. ನೆಕ್ಸ್ಟು ಪಕ್ಷಿ ನಾನು ಡಿವೈಡ್ ಮಾಡ್ಕೊತಾ ಇದ್ದೀನಿ. ಪಗೆ ಪ, ಪ. ಕ್ಷಿಗೆ ಕ ಪ್ಲಸ್ ಕ್ಷ ಪ್ಲಸ್ ಇ ನೋಡಿ. ಪ, ಪ. ಕ್ಷಿಗೆ ಕ ಶಾವತ್ತಕ್ಷರ ಬರೆದಿದ್ದೀನಿ, ಈ ಮಾತ್ರ ಬರೆದಿದ್ದೀನಿ. ನೆಕ್ಸ್ಟು ಚಿತ್ರ, ಮೂರನೇ ಪದ ಚಿತ್ರ. ಈಗ ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ. ಮೊದಲನೇ ಪದ ಅಮ್ಮ. ಆ ಸ್ವರ ಆಗಿರೋದ್ರಿಂದ ಹಾಗೆ ಬರ್ಕೋಬೇಕು. ಮ ಒತ್ತು ಮಾ ಇದೆ, ಅದಕ್ಕೆ 2 ಸಲ ಮಾನ ಬರ್ಕೋಬೇಕು. ಅದಾದಮೇಲೆ ಆ ಸ್ವರ ಇದೆ, ಆನ ಬರ್ಕೋಬೇಕು ನೋಡಿ. ಅ ಸೇಮ್ ಬರ್ಕೊಂಡಿದ್ದೀನಿ. ಮಾಗೆ ಮಾವತ್ತು ಇದೆ, 2 ಟೈಮ್ಸ್ ಮಾವತ್ತು ಇರೋದ್ರಿಂದ 2 ಟೈಮ್ಸ್ ಮಾ ಬರ್ಕೊಂಡಿದೆ, ಆ ಸ್ವರ ಸೇರಿದೆ. ನೆಕ್ಸ್ಟು ಎರಡನೇ ಪದ ಅಕ್ಕ. ಸ್ವರ ಆಗಿರೋದ್ರಿಂದ ಆ ಸೇಮ್ ಬರ್ಕೋಬೇಕು. ಕ ಒತ್ತು ಕ ಇದೆ ಅಲ್ವಾ, 2 ಸಲ ಕ ಬರ್ಕೋಬೇಕು. ಸ್ವರ ಅ, ಅಕ್ಕ. ನೆಕ್ಸ್ಟು ಅಪ್ಪ. ಈ ಆನ ಸೇಮ್ ಅದೇ ಥರ ಬರ್ಕೋಬೇಕು. ಪಾವತ್ತು ಪಾ ಇರೋದ್ರಿಂದ 2 ಟೈಮ್ಸ್ ಪಾನ ಬರ್ಕೋಬೇಕು. ಅದಾದಮೇಲೆ ಸ್ವರ ಅ, ಅಪ್ಪ. ನೆಕ್ಸ್ಟು ಅಯ್ಯ. ಅ, ಯ ಬರೆದು ಒತ್ತಕ್ಷರ ಯಾ ಇರೋದ್ರಿಂದ ಮತ್ತೆ ಯಾ ಬರ್ಕೋಬೇಕು. ಸ್ವರ ಅ, ಅಯ್ಯ. ನೆಕ್ಸ್ಟು ಅಣ್ಣ. ಆ ಸೇಮ್ ಬರ್ಕೋಬೇಕು. ನಾವತ್ತು ನಾ ಇರೋದ್ರಿಂದ 2 ಟೈಮ್ಸ್ ನಾನ ಬರ್ಕೋಬೇಕು. ಸ್ವರ ಯಾವುದಿದೆ? ಆ ಇದೆ, ಅಣ್ಣ. ನೆಕ್ಸ್ಟು ಅವ್ವ. ಅ ಸ್ವರ ಬರ್ಕೋಬೇಕು. ವಾವತ್ತು ವಾ ಇರೋದ್ರಿಂದ ವ ಪ್ಲಸ್ ವ, ಆ ಸ್ವರ ಅವ್ವ. ನೆಕ್ಸ್ಟು ಅಜ್ಜ. ಆನ ಬರ್ಕೋಬೇಕು. ಜಾವತ್ತು ಜ ಆದ್ದರಿಂದ 2 ಟೈಮ್ಸ್ ಜಾನ ಬರೀಬೇಕು. ನೆಕ್ಸ್ಟು ಸ್ವರ ಅ, ಅಜ್ಜ. ಅಜ್ಜಿ.
ಅ ಸೇಮ್ ಬರ್ಕೋಬೇಕು. ಜ ಒತ್ತು ಜ ಇರೋದ್ರಿಂದ 2 ಸಲ ಜ ಬರ್ಕೋಬೇಕು. ಈ ಸ್ವರ ಇರೋದ್ರಿಂದ ಈನ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟು ತಮ್ಮ ತ ಅ ತ. ನೆಕ್ಸ್ಟು ಮ ಒತ್ತು ಮ ಇರೋದ್ರಿಂದ ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಮ ಪ್ಲಸ್ ಮ, ಸ್ವರ ಯಾವುದಿದೆ ಆ ಇದೆ ನೋಡಿ. ತ ಅ ತ, ಮ ಒತ್ತು ಮ ಇರೋದ್ರಿಂದ 2 ಸಲ ಮ ಬರ್ಕೋಬೇಕು. ಆ ಸ್ವರ ಬರ್ಕೋಬೇಕು. ನೆಕ್ಸ್ಟು ಬಣ್ಣ ಬ ಅ ಬ, ನ ಒತ್ತು ನ ಇದೆ ಅಲ್ವಾ, ಅದಕ್ಕೆ 2 ಟೈಮ್ಸು ನ ಬರ್ಕೋಬೇಕು. ಸ್ವರ ಅ, ಬಣ್ಣ. ನೆಕ್ಸ್ಟು ಕ್ಷಮೆ ಕ ಬರ್ಕೊಂಡು ಒತ್ತಕ್ಷರ ಶ ಇದೆ, ಶಾನ ಬರ್ಕೋಬೇಕು. ನೆಕ್ಸ್ಟು ಮೇ ಇದೆ, ಮ, ಸ್ವರ ಏನಿದೆ ಎ ಇದೆ, ಮೇ ನೋಡಿ. ಕ ಶ ಕ್ಷ ಮ ಎ ಮೇ ಅಷ್ಟೇ. ನೆಕ್ಸ್ಟು 12ನೇ ಪದ ಸ್ಪರ್ಧೆ. ಸ ಪ ಒತ್ತಕ್ಷರ ಇದೆ, ಪ, ದೇಗೆ ದ ಪ್ಲಸ್ ರ ಒತ್ತಕ್ಷರ ಇದೆ, ಎ ಸ್ವರ ಇದೆ ನೋಡಿ. ಸ್ಪ ಸ ಪ ಸ್ಪ, ಧ ರ ಒತ್ತಕ್ಷರ ಬರ್ಕೋಬೇಕು. ನೆಕ್ಸ್ಟು ಎ ಸ್ವರ. ನೆಕ್ಸ್ಟು ಒಮ್ಮೆ, ಓನ ಸೇಮ್ ಅದೇ ಥರ ಬರ್ಕೋಬೇಕು. ಮ ಒತ್ತು ಮ, ಯಾಕೆಂದರೆ ಇಲ್ಲಿ ಮ ಒತ್ತು ಮ ಇರೋದ್ರಿಂದ ಇಲ್ಲಿ 2 ಟೈಮ್ಸ್ ಮ ಬರ್ಕೋಬೇಕು. ಸ್ವರ ಎ ಇದೆ, ಒಮ್ಮೆ ನೋಡಿ. ಓ ಸೇಮ್ ಬರ್ಕೊಂಡಿದ್ವಿ. ಮ ಒತ್ತು ಮ ಇರೋದ್ರಿಂದ 2 ಟೈಮ್ಸ್ ಮ ಮತ್ತು ಎ ಸ್ವರ. ಈ ರೀತಿ ಸ್ವರಗಳ ಜೊತೆ, ವ್ಯಂಜನಗಳ ಜೊತೆ ಸ್ವರಗಳು ಯಾವಾಗೂ ಕೂಡ ಸೇರಿಕೊಂಡಿರ್ತವೆ. ನೆಕ್ಸ್ಟು ಅ ಸೇಮ್ ಬರ್ಕೋಬೇಕು. ಲ ಒತ್ತು ಲ, ಯಾಕಂದರೆ ಅಲ್ಲಿ ಒತ್ತಕ್ಷರ ಇದೆ 2 ಟೈಮ್ಸು. ಸ್ವರ ಯಾವುದಿದೆ ಲಿ ಇರೋದ್ರಿಂದ ಈ ಸ್ವರನ ಬರ್ಕೋಬೇಕು. ನೆಕ್ಸ್ಟು ನಿಲ್ಲು. ನಿಲ್ಲುಗೆ ನಗೆ ಈ ಸ್ವರ ನಿ, ಲುಗೆ ಲ ಒತ್ತು ಲ, ಒತ್ತು ಲ ಇರೋದ್ರಿಂದ 2 ಟೈಮ್ಸು. ಸ್ವರ ಯಾವುದಿದೆ ಊ ಇದೆ, ಊ ಅಷ್ಟೇ, ನಿಲ್ಲು. ನೆಕ್ಸ್ಟು ದರ್ಜಿ. ದ ಅ ದ, ನೆಕ್ಸ್ಟು ಜಿ, ಜ ಪ್ಲಸ್ ರ ಒತ್ತಕ್ಷರ, ಸ್ವರ ಯಾವುದೇ ಈ ಇದೆ. ದ ಅ ದ, ರ್ಜಿಗೆ ಜ ರ ಇ, ಜರ್ಜಿ. ನೆಕ್ಸ್ಟು ಹೆಚ್ಚು. ಮೊದಲಿಗೆ ಹೇ ಇದೆ, ಹ ಪ್ಲಸ್ ಹೇ, ಹ ಪ್ಲಸ್ ಎ ಹೇ. ಚೂಗೆ ಚ ಪ್ಲಸ್ ಒತ್ತು ಚ ಇರೋದ್ರಿಂದ 2 ಟೈಮ್ಸ್ ಚ ಮತ್ತು ಸ್ವರ ಯಾವುದಿದೆ ಉ, ಹೆಚ್ಚು. ನೆಕ್ಸ್ಟು ಇಷ್ಟ. ಈನ ಸೇಮ್ ಬರ್ಕೋಬೇಕು, ಸ್ವರ ಆಗಿದೆ. ಶಗೆ ಶ ಪ್ಲಸ್ ನೋಡಿ, ಶಗೆ ಟ ಒತ್ತಕ್ಷರ ಇದೆ, ಸೊ ಇಲ್ಲಿ ಟ ಒತ್ತಕ್ಷರ ಇರೋದ್ರಿಂದ ಟ ಬರ್ಕೋಬೇಕು ನೋಡಿ. ಈ ಸೇಮ್ ಬರ್ಕೊಂಡಿದ್ದೀವಿ. ಶಾಗೆ ಟ ಶಾಗೆ ಟ ಒತ್ತಕ್ಷರ, ಸ್ವರ ಅ. ನೆಕ್ಸ್ಟು ಹೆಚ್ಚು. ಹಾಗೆ ಹೇ ಮಾತ್ರ ಇದೆ, ಹ ಹ ಹೇ ಹೇ. ನೆಕ್ಸ್ಟು ಚಾಗೆ ಚ ಒತ್ತು ಚ ಪ್ಲಸ್ ಓ ಸ್ವರ, ಓ ಸ್ವರ. ನೆಕ್ಸ್ಟು ರೆಕ್ಕೆ ಇದೆ, ರ ಎ ರೇ. ಕ ಒತ್ತು ಕ, ಕ ಪ್ಲಸ್ ಎ, ರೆಕ್ಕೆ. ನೆಕ್ಸ್ಟು ಹಕ್ಕಿ ಇದೆ, ಹ ಅ, ಹ ಆಗುತ್ತೆ. ನೆಕ್ಸ್ಟು ಕೀ ಇದೆ, 2 ಟೈಮ್ಸ್ ಒತ್ತಕ್ಷರ ಇರೋದ್ರಿಂದ 2 ಟೈಮ್ಸ್ ಕ ಒತ್ತು ಕ. ನೆಕ್ಸ್ಟು ಸ್ವರ ಏನಿದೆ ಇ, ಹಕ್ಕಿ. ನೆಕ್ಸ್ಟು ನೆತ್ತಿ, ನ ಎ ನೆ, ತ ಒತ್ತು ತ, ಯಾಕೆಂದರೆ ಅಲ್ಲಿ ಒತ್ತಕ್ಷರ ಇದೆ, ತ ಒತ್ತು ತ. ನೆಕ್ಸ್ಟು ಸ್ವರ ಇ ಇದೆ. ನೆಕ್ಸ್ಟು ಇಲ್ಲಿ ಸುಣ್ಣ ಇದೆ, ಸ ಉ
ನೋಡಿ ಸ ಉ ಸು. ಇಲ್ಲಿ ನಾ ಒತ್ತಕ್ಷರ ಇರೋದ್ರಿಂದ 2 ಟೈಮ್ಸು ನಾ ಬರ್ಕೋಬೇಕು. ನ. ಸ್ವರ ಯಾವುದಿದೆ? ಆ ಇದೆ, ಸುಣ್ಣ. ನೆಕ್ಸ್ಟು ಬೆಣ್ಣೆ. ಬ ಎ ಬೆ. ನೆಕ್ಸ್ಟು ನ ಒತ್ತು ನಾ ಇದೆ, ಸೊ 2 ಟೈಮ್ಸು ಇಲ್ಲಿ ನಾ ಬರ್ಕೋಬೇಕು. ನೆಕ್ಸ್ಟು ಸ್ವರ ಯಾವುದಿದೆ? ಎ ಇದೆ, ಬೆಣ್ಣೆ. ನೆಕ್ಸ್ಟು ಪದ್ಯ. ಪ ಅ ಪ. ದ್ಯಾಗೆ ದ ಯ ಅ ದ್ಯ, ಪದ್ಯ. ನೆಕ್ಸ್ಟು ಪಕ್ಷಿ. ಪ ಅ ಪ. ಕ್ಷಿಗೆ ಕ. ಶ ಒತ್ತಕ್ಷರ ಇ. ಕ ಶ ಇ, ಪಕ್ಷಿ. ನೆಕ್ಸ್ಟು 27ನೇದು ಚಿತ್ರ. ಡಿವೈಡ್ ಮಾಡ್ತಾ ಇದ್ದೀನಿ. ಚಿತ್ರಗೆ ಚ ಇ ಚಿ. ತ್ರಾಗೆ ತ. ಇಲ್ಲಿ ಒತ್ತಕ್ಷರ ಏನಿದೆ? ರ ಇದೆ. ಸ್ವರ ಏನಿದೆ? ಆ ಇದೆ, ಚಿತ್ರ. ನೆಕ್ಸ್ಟು ಹದ್ದು. ಹಾಗೆ ಹ ಆ ಹ. ನೆಕ್ಸ್ಟು ದು ಇದೆ. ದು 2 ಟೈಮು, ಯಾಕೆಂದರೆ ಒತ್ತಕ್ಷರ ಇದೆ. ಸ್ವರ ಯಾವುದಿದೆ? ಓ ಇದೆ, ಹದ್ದು. ನೆಕ್ಸ್ಟು ನಾಣ್ಯ. ನಾ ಇದೆ ಫಸ್ಟು. ನ ಪ್ಲಸ್ ಆ ನಾ ನ್ಯ. ನಾಗೆ ಯ ಒತ್ತಕ್ಷರ ಸೇರಿದ್ರೆ ನಾಣ್ಯ ಆಯಿತು. ನೆಕ್ಸ್ಟು ರೈತ. ರ ಐ ಇದೆ ಇಲ್ಲಿ, ಐ ರೈ. ನೆಕ್ಸ್ಟು ತಗೆ ತ ಅ ತ, ರೈತ. ನೆಕ್ಸ್ಟು ತನ್ನ. ತ ಅ ತ. ನಾಗೆ 2 ಸಲ ಬರ್ಕೋಬೇಕು, ಯಾಕೆಂದರೆ ಒತ್ತಕ್ಷರ ಇದೆ. ಆ ಸ್ವರ, ತನ್ನ. ಗೆಜ್ಜೆ. ಗೆ ಎ ಸ್ವರ, ಗ ಎ ಗೆ. ಜೆಗೆ ಜ ಒತ್ತು ಇದೆ, ಸೊ 2 ಟೈಮ್ಸು ಜ ಬರ್ಕೋಬೇಕು. ನೆಕ್ಸ್ಟು ಎ ಸ್ವರ ಇದೆ, ಎ ಬರ್ಕೊತಾ ಇದ್ದೀವಿ. ನೆಕ್ಸ್ಟು ಹಬ್ಬ. ಹಾಗೆ ಹ. ಬಾಗೆ ಬಾ ಒತ್ತಕ್ಷರ ಇದೆ. ನೆಕ್ಸ್ಟು ಆ ಸ್ವರ ಇದೆ, ಹಬ್ಬ. ಚಿನ್ನ. ಚ ಈ ಚಿ. ನಾಗೆ 2 ಟೈಮ್ಸ್ ನಾ ಬಂದಿದೆ. ನೆಕ್ಸ್ಟು ಆ ಸ್ವರ, ಚಿನ್ನ. ನೆಕ್ಸ್ಟು ಬಟ್ಟೆ. ಬ ಅ ಬ ಟೆ. ಅಲ್ಲಿ ಟ ಒತ್ತಕ್ಷರ ಇದೆ, ಆ ಕಾರಣಕ್ಕೆ 2 ಟೈಮ್ಸ್ ಟ ಬರ್ಕೋಬೇಕು. ಸ್ವರ ಏನಿದೆ? ಎ ಇದೆ, ಎ, ಬಟ್ಟೆ. ನೆಕ್ಸ್ಟು ಸಣ್ಣ. ಸ ಅ ಸ. ನಾವತ್ತು ನಾ ಇದೆ ಅಲ್ವಾ, ಈ ನಾವತ್ತು ನಾಗೆ 2 ಟೈಮ್ಸು ನಾವತ್ತು ನಾ ಬರ್ಕೋಬೇಕು. ಸ್ವರ ಯಾವುದಿದೆ? ಆ ಇದೆ, ಸ್ವರ. ನೆಕ್ಸ್ಟು ಸ ಅ ಸ. ನಾಗೆ ನಾವತ್ತಕ್ಷರ 2 ಟೈಮ್ಸ್, ಆ ಸ್ವರ. ಕಣ್ಣು. ಕಣ್ಣುಗೆ ಕ ಅ ಕ. ನೂಗೆ 2 ಟೈಮ್ಸು ನ. ಮತ್ತು ಸ್ವರ ಯಾವುದಿದೆ? ಊ ಇದೆ, ಊ ಸ್ವರ. ಕ ಅ ಕ. ನಾ 2 ಟೈಮ್ಸು, ಊ ಸ್ವರ. ನೆಕ್ಸ್ಟು 38ನೇ ಪದ ನನ್ನ. ನನ್ನನ್ನು ನಾವು ಬಿಡಿಸಿ ಬರೆಯೋದು ಹೇಗೆ ನೋಡಿ. ನ ಅ ನ. ನೆಕ್ಸ್ಟ್ ಇಲ್ಲಿ ನಾ ಒತ್ತಕ್ಷರ ಇದೆ. ನ ಪ್ಲಸ್ ನ ಪ್ಲಸ್ ಆ ಸ್ವರ, ನನ್ನ. ನೆಕ್ಸ್ಟು ಉದ್ದ. ಊನ ಸೇಮ್ ಅದೇ ಥರ ಸ್ವರ ಇರೋದ್ರಿಂದ ಅದನ್ನು ಆ ಥರನೇ ಬರ್ಕೊಳ್ತೀವಿ, ಯಾಕೆಂದರೆ ಅದಕ್ಕೆ ಯಾವುದೇ ಅಕ್ಷರದ ಸಹಾಯ ಬೇಕಾಗಿಲ್ಲ. ಇನ್ನು ದಾಗೆ ದ ಒತ್ತಕ್ಷರ ಇದೆ, 2 ಟೈಮ್ಸ್ ದ ಒತ್ತು ದ. ಆದಮೇಲೆ ಸ್ವರ ಆ. ಹೆಮ್ಮೆ. ಹಾಗೆ ಎ ಸ್ವರ ಸೇರಿ ಹೇ ಆಗುತ್ತೆ. ಇಷ್ಟು ಮೇಗೆ ಮ ಒತ್ತು ಮ ಪ್ಲಸ್ ಎ ಸ್ವರ, ಹೆಮ್ಮೆ. ನೆಕ್ಸ್ಟು ಹಳ್ಳಿ. ಹಳ್ಳಿಯಲ್ಲಿ ಹ
ಪ್ಲಸ್ ಆ ಹ. ನೆಕ್ಸ್ಟು ಲಿ ಇದೆ, ಲ ಒತ್ತು ಲ ಇರೋದ್ರಿಂದ 2 ಟೈಮ್ಸ್ ಲ ಬರೀಬೇಕು. ಸ್ವರ ಇ, ಹಳ್ಳಿ. ನೆಕ್ಸ್ಟು ಬಳ್ಳಿ. ಫಸ್ಟು ಬಾಗೆ ಬಿಡಿಸೋಣ. ಬ ಆ ಬ, ಲಿಗೆ ಲ ಪ್ಲಸ್ ಇ, ಬಳ್ಳಿ. ನೆಕ್ಸ್ಟು ಬುದ್ಧಿ. ಬ ಪ್ಲಸ್ ಉ, ಬು, ದಿಗೆ ದ ಪ್ಲಸ್ ಈ ಸ್ವರ, ಬುದ್ಧಿ. ಇಲ್ಲಿ ಮಹಾಪ್ರಾಣ ಇದೆ, ಅದಕ್ಕೆ ಇಲ್ಲಿ ಮಹಾಪ್ರಾಣಾಕ್ಷರ. ನೆಕ್ಸ್ಟು ಹತ್ತು. ಹಾಗೆ ಹ ಪ್ಲಸ್ ಆ ಹ, ತೂಗೆ ತ ಪ್ಲಸ್ ಉ ಸ್ವರ. ಯಾಕೆಂದರೆ ಇಲ್ಲಿ ಒತ್ತಕ್ಷರ ಇದೆ, ಉ ಮಾತ್ರ ಇದೆ, ಇಲ್ಲಿ ಬರೆದಿದ್ದೀವಿ. ನೆಕ್ಸ್ಟು ಗುಡ್ಡ. ಗುಡ್ಡಗೆ ಗ ಪ್ಲಸ್ ಉ ಸೇರಿದ್ರೆ ಗು ಆಗುತ್ತೆ. ಡಗೆ ಡ ಮತ್ತು ಡ ಆ ಸ್ವರ, ಗುಡ್ಡ. ನೆಕ್ಸ್ಟು ನಿತ್ಯ. ನ ಈ ನಿ, ತ್ಯಾಗೆ ತ ಯ ಒತ್ತಕ್ಷರ ಯ, ಸ್ವರ ಅ, ನಿತ್ಯ. ನೆಕ್ಸ್ಟು ಬೆಟ್ಟ. ಬ ಎ ಬೆ, ಟಾಗೆ ಟ ಪ್ಲಸ್ ಅ, ಬೆಟ್ಟ. ನೆಕ್ಸ್ಟು ಉಲ್ಕೆ. ಊನ ಸೇಮ್ ಬರ್ಕೋಬೇಕು, ಸ್ವರ ಲಾಗೆ ಕ ಒತ್ತಕ್ಷರ ಕ, ಎ ಸ್ವರ, ಉಲ್ಕೆ. ನೋಡಿ ಊ ಸೇಮ್ ಬರ್ಕೊಂಡಿದ್ವಿ. ಲ ಕ ಒತ್ತು ಕಾಗೆ ಕ. ನೆಕ್ಸ್ಟು ಎ ಸ್ವರ. ನೆಕ್ಸ್ಟು 49ನೇ ಪದ ಎ ಲಿ. ಏನ ಸೇಮ್ ಬರ್ಕೊಳ್ತೀವಿ, ಯಾಕಂದರೆ ಅದು ಸ್ವರ. ಲಿಗೆ ಒತ್ತಕ್ಷರ ಇದೆ, 2 ಟೈಮ್ಸ್ ಲ, ಈ ಸ್ವರ, ಎಲ್ಲಿ. ನೆಕ್ಸ್ಟ್ ಪದ 50, ಲಾಸ್ಟ್ ಒನ್ನು ಬೆಳ್ಳಿ. ಬ ಎ ಬೆ, ಲಿಗೆ 2 ಟೈಮ್ಸ್ ಲ ಬರೆದು ಸ್ವರ ಇ, ಬೆಳ್ಳಿ. ನೋಡಿದ್ವಲ್ಲ, 50 ಪದಗಳಲ್ಲಿ ಒತ್ತಕ್ಷರಗಳು, ಸ್ವರ, ದೀರ್ಘ ಯಾವ ರೀತಿಯಾಗಿ ಸೇರಿಕೊಂಡಿದೆ, ಅವುಗಳನ್ನು ಗುಣಿತಾಕ್ಷರದಲ್ಲಿ ಯಾವ ರೀತಿಯಾಗಿ ಬಿಡಿಸಿ ಬರೆಯೋದು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಖಂಡಿತ ಗುಣಿತಾಕ್ಷರ ಬರೆಯೋದು ಈಸಿ ಆಗುತ್ತೆ. ಎಂತಹದೇ ಪದ ಕೊಟ್ಟರೂ ಕೂಡ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯಬಹುದು.